ನಮ್ ಪಾಪ ಫುಲ್ ಕ್ವಾಟ್ಲೆ ಕೊಡ್ತಾ ಇದ್ದಾನೆ. ಸ್ವಲ್ಪ ಅವನು ತೋರ್ಸು. ಬನ್ನಿ. ಗೈಸ್, ಈ ರೂಮ್ ಅಲ್ಲಿ ರೆಸಾರ್ಟ್ ಅಲ್ಲಿ ನಮ್ಮ ಟೈಗರ್ ಅಷ್ಟು ರೂಮ್ ನ ಯಾರು ಯೂಸ್ ಮಾಡ್ತಾ ಇಲ್ಲ. ಪ್ರತಿಯೊಂದು ಮೂಲೆನೂ ಬಿಡ್ತಾ ಇಲ್ಲ, ಎಲ್ಲಾ ಕಡೆನೂ ಆಟ ಆಡ್ತಾವನೆ. ಟೈಗರ್ ಹಾಯ್ ಮಾಡಮ್ಮ, ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್, ನಮ್ದೇ ಕಾರ್ಬಾರು. ಹ್ಯಾಪಿ ಆನಿವರ್ಸರಿ. ಬೆಳಗ್ಗೆ ನಿಮ್ಮಿಬ್ರು ಜೀವನ ಸದಾ ಕಾಲ ಬೆಳಗ್ಲಿ. ಥ್ಯಾಂಕ್ ಯು ಸೋ ಮಚ್. ಗೈಸ್, ಫೈನಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಕ್ಕೆ ಅಂತ ಬಂದ್ವಿ. ನನ್ಗೆ ನೀರಂದ್ರೆ ಫಸ್ಟ್ ಆಫ್ ಆಲ್ ಆಗೋದಿಲ್ಲ. ನೋಡೋಣ, ಇವತ್ತೊಂದಿನ ಟ್ರೈ ಮಾಡೇ ಬಿಡೋಣ. ಪಮ್ಮಿ, ರೆಡಿನಾ? ಜೋರಾಗ ಮೇಲೆ ನೀನ್ ಯಾವಾಗ್ಲೂ ಎಗ್ರದಂಗೆ ಎಗ್ರಬೇಡಪ್ಪ, ಹೈಟ್ ಕಮ್ಮಿ ಇದು. ಸ್ವಲ್ಪ ಬಿಸ್ಲಿದೆ, ಸ್ವಲ್ಪ ಈವ್ನಿಂಗ್ ಟೈಮ್ ಆದ್ರೆ ನಿಮ್ಗೆ ವ್ಯೂ ಪಾಯಿಂಟ್ ಅಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಬಾಲ್ಕನಿ ಇದೆ ನಿಮಗೆ. ಕಡೆ ಬನ್ನಿ, ಕಡೆ ಓಪನ್ ಮಾಡಕ್ ತೆಗಿಲಿ. ನೋಡಿ, ಈ ಕಡೆ ವ್ಯೂ ಬಾಲ್ಕನಿ ಇದೆ. ನಾವು ನೋಡಿ, ಈವ್ನಿಂಗ್ ಟೈಮ್ ಬಂದ್ರೆ ಆರಾಮಾಗಿ ವ್ಯೂ ಮಾಡ್ಬೋದು. ಬೇರೆ ಕಡೆ ಹೋಗಂಗಿಲ್ಲ. ಸ್ವಲ್ಪ ಮಾರ್ಚ್ ಅಲ್ಲಿ ಹಿಂಗಿದೆ, ನೀವು ಸೀಸನ್ ಅಲ್ಲಿ ಬಂದ್ರೆ ಇನ್ನೂ ಸಖತ್ತಾಗಿರುತ್ತೆ ನಿಮ್ಗೆ ವ್ಯೂ ಪಾಯಿಂಟ್ ಎಲ್ಲ ನೋಡೋದಿಕ್ಕೆ. ಮತ್ತೆ ತುಂಬಾ ಫುಲ್ ಪೀಸ್ಫುಲ್ ಆಗಿ ಆರಾಮಾಗಿ ಕಾಲ ಕಳಿಬಹುದು. ರೆಸಾರ್ಟ್ ಅಲ್ಲೇ ಕಳಿಬಹುದು. ನಾವ್ ಎಲ್ಲೂ ಹೋಗಕ್ಕೆ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ ಇದು ರೆಸಾರ್ಟ್. ನೋಡಿ ಗೈಸ್, ನಮ್ಮ ಅತ್ತಿಗೆ ನಮ್ ತಮ್ಮನ್ಗೆ ಡ್ಯಾನ್ಸ್ ಹೇಳ್ಕೊಡ್ತಾವ್ರೆ. ಯಾವ್ದೋ ವಸಂತ ಅಂತೆ ಟ್ರೆಂಡ್ ಆಗ್ಬಿಟ್ಟೈತೆ, ಅದನ್ನ ಆಡ್ಬೇಕಂತೆ ಅವನು. 1 2 3 ಸ್ಟಾರ್ಟ್. ತನ್ನಂತಾನೆ ನೋಡಿ, ನೈಟ್ ವ್ಯೂ ಏನ್ ಸಕ್ಕತ್ತಾಗಿದೆ. ನೈಟ್ ವ್ಯೂ ಏನೋ ಅನ್ಕೊಂಡೆ, ಬಟ್ ನೆಕ್ಸ್ಟ್ ಲೆವೆಲ್. ಚಿಲ್ಲಿ ಚಿತ್ರಾನ್ನ, ಬೂಂದಿ ಮಸಾಲ ಅಂತಾರಲ್ಲ, ನೋಡ್ಬಿಟ್ಟು ನನ್ಗಂತೂ ಕಳ್ದೈತಾ ಇದೀವಿ. ಗ್ರೀನರಿ ಸೂಪರ್, ಫುಲ್ ಲೈಟ್ಸ್, ಸರೌಂಡಿಂಗ್ ಲೈಟ್ಸ್, ಗ್ರೀನರಿ, ಬರ್ಡ್ಸ್ ಚಿರ್ಪಿಂಗ್ ಸೌಂಡ್ಸ್ ಇದೆಯಲ್ಲ, ಅದೆಲ್ಲ ಒಂಥರ ಕೇಳಕ್ಕೆ ಒಂಥರ ಏನಂತ್ಯಾ. ಈಗ ಇವಾಗ ನಾವು ಇಲ್ಲೇ ಒಂದು ರೆಸಾರ್ಟ್ ಮಾಡ್ಕೊಂಡಿದೀವಿ. ಇಲ್ಲೇ ಟಾಪ್ ಅಲ್ಲಿ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್. ಆಕ್ಚುಲಿ ಫುಲ್ ಡೇ ಇವತ್ತು ರೆಸಾರ್ಟ್ ಅಲ್ಲೇನೆ ಇರೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ರೆಸಾರ್ಟ್ ಅಲ್ಲಿ ಎಂಜಾಯ್ ಮಾಡೋಣ ಅನ್ಕೊಂಡಿದೀವಿ. ಆಮೇಲೆ ನೋಡ್ಕೊಂಡು ಅದ್ರ ಟೈಮ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬಂದಾಗಿ ಫೈನಲಿ ರೆಸಾರ್ಟ್ ರೀಚ್ ಆದ್ವಿ. ಅವೇದ ಮೌಂಟೇನ್ಸ್ ಅಂಡ್ ಮಿಸ್ಟ್ ರೆಸಾರ್ಟ್. ಓಕೆ ಫ್ರೆಂಡ್ಸ್, ಇದು ನಾವಿಲ್ಲಿ ಮುನ್ನಾರಲ್ಲಿ ಅವೇದ ಮೌಂಟೇನ್ ಮಿಸ್ಟ್ ಅಂತ ಒಂದು ರೆಸಾರ್ಟ್ ಮಾಡಿದೀವಿ. ಈಗ ನೋಡಿ, ನಾನೇನ್ ತೋರಿಸ್ತಾ ಇದ್ದೀನಿ, ಇದು ಅವೇದ ಮೌಂಟೇನ್ ಮಿಸ್ಟ್ ಇರೋ ಪ್ಲೇಸ್. ಮತ್ತೆ ಅದೆಲ್ಲ ರೆಸಾರ್ಟ್ಸ್ ರೂಮ್ಸ್ ಇದೆ ನೋಡಿ. ಇಲ್ಲಿ ಬಂದ್ರೆ ಇವ್ರೆ ನಮ್ನೆಲ್ಲ ನೀಟಾಗಿ ಗೈಡ್ ಮಾಡ್ತಾರೆ. ಬಂದು ಅವ್ರದೇ ವೆಹಿಕಲ್ ಇರುತ್ತೆ, ಬಂದು ಪಿಕ್ ಮಾಡಿ ಅವರೆಲ್ಲ ಏನೇನಿದೆ ಎಲ್ಲ ನೀಟಾಗಿ ತೋರಿಸ್ತಾರೆ. ಇದು ಬಂದು ರಿಸೆಪ್ಷನ್. This way, the restaurant will be over there. Okay. So in the time of evening, the campfire is there. It's a common campfire. At what time the campfire is? 7 to 9. 7 to 9. Yeah. ಇದು ಬಂದು ರೆಸ್ಟೋರೆಂಟ್ ಇಲ್ಲೇ ಇರೋದು. ಅವೇದ ರೆಸಾರ್ಟ್ ರೆಸ್ಟೋರೆಂಟ್ ಇಲ್ಲಿದೆ. ಆಮೇಲೆ ಈವ್ನಿಂಗ್ ಎಲ್ಲ ಬಂದ್ರೆ ಇಲ್ಲಿ ಕ್ಯಾಂಪ್ ಫೈರ್ ಇದ್ ಮಾಡ್ತಾರೆ. ಇದು ಆ ಪ್ಲೇಸ್. ಮತ್ತೆ ಅದು ದೊಡ್ಡದಾಗಿ ಇದೆಯಲ್ಲ, ಅಲ್ಲಿಂದ ನಮ್ಗೆ ಫುಲ್ ವ್ಯೂ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. So we can use this viewpoint. That on the top, no. In the time of evening, you can enjoy the sunset and all. ಬ್ಲಾಕ್ ಐರನ್ ಗೇಜ್ ಆದ್ಮೇಲೆ ನಾವು ನಿಂತ್ಕೊಂಡು ಫುಲ್ ವ್ಯೂ ಪಾಯಿಂಟ್ ನೋಡ್ಬೋದು. ನೋಡಿ, ಫುಲ್ ಝೂಮ್ ಮಾಡವಾ.
ನೋಡಿ ಅದೆಲ್ಲ ಇದೆಯಲ್ಲ ವ್ಯೂ ಪಾಯಿಂಟ್ ನೋಡಿ. ಒಂದು ಆಲ್ರೆಡಿ ನಾವು ಬುಕ್ ಮಾಡ್ಕೊಂಡಿರೋದ್ರಿಂದ ಅವ್ರನ್ನ ಬಂದಿದ ತಕ್ಷಣ ಪಿಕ್ ಮಾಡಿ ನಮ್ಮನ್ನ ಎಲ್ಲ ಸಜೆಸ್ಟ್ ಮಾಡಿದ್ರು. ಇಷ್ಟೊತ್ತಿಗೆಲ್ಲ ನಾವು ಬರೋಷ್ಟೊತ್ತಿಗೆ ಮುಂಚೆ ಅಡ್ವಾನ್ಸ್ ಆಗಿ ನಾವು ಆಂದಿಗೆ ಬರೋ ಟೈಮಲ್ಲೇ ಎಷ್ಟು ಗಂಟೆಗೆಲ್ಲ ಬರ್ತೀರಾ ಅಂತೆಲ್ಲ ಕೇಳ್ಕೊಂಡು ಮಾಡಿದ್ರು. ಎಲ್ಲ ರೆಡಿ ಮಾಡ್ತಾ ಇದ್ರು. ಒಂದು 5 minutes ನಾವು ವೆಯ್ಟ್ ಮಾಡಿದ್ವಿ. ಅಲ್ಲಿವರೆಗೂ ನಮ್ಗೆ ಒಂದು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು, ಪ್ಯಾಷನ್ ಫ್ರೂಟ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದು ಫಾರ್ಮ್ ಫಿಲ್ ಮಾಡಿಸ್ಕೊಂಡ್ರು. ಮತ್ತೆ ನೀವು ಎಷ್ಟು ಜನ ಬರ್ತೀರೋ ಅಷ್ಟು ಜನದ ID ಕಾರ್ಡ್ನ ಅಟ್ಲೀಸ್ಟ್ ಒಂದು ವಾಟ್ಸಪ್ ಅಲ್ಲಾದ್ರೂ ಇಟ್ಕೊಂಡಿರಿ. ಸಾಫ್ಟ್ ಕಾಪಿ ಇಲ್ಲ ಅಂದ್ರೂ ಕಾಪಿ ಇಟ್ಕೊಂಡಿರ್ಬೇಕು. ಒಬ್ರದ್ದು ಕೊಟ್ಟರೆ ಆಗಲ್ಲ. ಬೇರೆ ರೆಸಾರ್ಟ್ ಅಲ್ಲೆಲ್ಲ ಒಬ್ರದ್ದು ಮಾತ್ರ ಕೇಳ್ತಾರೆ. ಇಲ್ಲಿ ನಾವ್ ಎಲ್ಲಾರು ಎಷ್ಟು ಜನ ಇರ್ತಾರೋ ಅಷ್ಟು ಜನದನ್ನು ಕೊಡ್ಬೇಕಾಗತ್ತೆ. ಆಮೇಲೆ ಇದು ನಮ್ಗೆ ಇಲ್ಲಿ ಏನೇನು ಎಲ್ಲ ಡೀಟೇಲ್ಸ್ ಎಲ್ಲ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಬಂದು ವೈಫೈ, ಇದು ಯೂಸರ್ ID ಪಾಸ್ವರ್ಡ್ ಕೊಟ್ಟಿರ್ತಾರೆ. ರೆಸ್ಟೋರೆಂಟ್ ಫೋನ್ ನಂಬರು, ಸ್ವಿಮ್ಮಿಂಗ್ ಫುಲ್ ಟೈಮಿಂಗ್ಸ್ ಇರುತ್ತೆ. ಆಮೇಲೆ ಕ್ಯಾಂಪ್ ಫೈರ್ ಎಷ್ಟು ಗಂಟೆವರೆಗೂ ಅಂತ ಇರುತ್ತೆ. ಆಮೇಲೆ ಆಕ್ಟಿವಿಟೀಸ್ ಏನೇನು ಇರುತ್ತೆ ಅದೆಲ್ಲ ಇದ್ರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ನಾವು ರೆಸ್ಟೋರೆಂಟ್ಗೆ ಫೋನ್ ಮಾಡೋದಕ್ಕೆ ಅದರ ನಂಬರು, ಆಮೇಲೆ ಎಮರ್ಜೆನ್ಸಿ ನಂಬರು ಎಲ್ಲಾನು ಇದ್ರಲ್ಲಿ ಮೆನ್ಷನ್ ಮಾಡಿರುತ್ತೆ. ನಮ್ಗೆ ಏನೇ ಡೌಟ್ಸ್ ಇದ್ರು ಇದರಲ್ಲಿ ಫೋನ್ ಮಾಡಿದ್ರೆ ನಮ್ಗೆ ಅವರು ಗೈಡ್ ಮಾಡ್ತಾರೆ. ಇವಾಗ ರೂಮ್ ಒಳಗಡೆ ಹೋಗ್ತಾ ಇದೀನಿ. ನಿಮ್ಗೆ ರೂಮ್ಸ್ ಎಲ್ಲ ಹೆಂಗಿರುತ್ತೆ ಅಂತ ರೂಮ್ ಟೂರ್ ತೋರಿಸ್ತೀನಿ ಬನ್ನಿ. ಇದು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮ್ಗೆ ಇಲ್ಲಿ ಎಲ್ಲಾರು ಕುತ್ಕೊಂಡು ಮಾತಾಡಕ್ಕೆ ಒಂದು ಚಿಕ್ಕ ಸೋಫಾ ಕೊಟ್ಟಿದ್ದಾರೆ. ಆರಾಮಾಗಿ ಎಲ್ಲ ಟೈಮ್ ಪಾಸ್ ಮಾಡ್ಬೋದು. ಹಾಗೆ ಮುಂದೆ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ಗೆ ಸಿಂಕ್ ಮತ್ತೆ ಕಾಫಿ ಕಪ್ಸ್ ಎಲ್ಲ ಇಟ್ಟಿದ್ದಾರೆ. ನಿಮ್ಗೆ ಏನ್ ಬೇಕು ಅದು ಯೂಸ್ ಮಾಡ್ಕೋಬೇಕು. ಕೆಳಗಡೆ ನೋಡಿ ಒಂದು ಚಿಕ್ಕದು ಮಿಷಿನ್ ಕೊಟ್ಟಿದ್ದಾರೆ, ಫ್ರಿಡ್ಜ್ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಬೇಕು ಅದು ಇಟ್ಕೋಬಹುದು. ಇದೇ ಡ್ರಾಯರ್ಸ್ ಇದೆ. ಒಳಗಡೆ ಬಂದ್ರೆ ನಿಮ್ಗೆ ರೂಮ್ಸ್, ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಕಬೋರ್ಡ್ಸ್ ಇದೆ. ಹಂಗೆ ಮುಂದೆ ಲೆಫ್ಟ್ ಹೋದ್ರೆ ನಿಮ್ಗೆ ಇಲ್ಲಿ ವಾಶ್ರೂಮ್ ಇದೆ. ನೋಡಿ ವಾಶ್ರೂಮ್ ಎಷ್ಟು ಸ್ಪೇಷಿಯಸ್ ಆಗಿದೆ. ಇದು ಬೆಡ್ ಇದೆ, ಡಬಲ್ ಕಾಟು, ಟಿವಿ, ಇಲ್ಲಿ ಕುತ್ಕೊಂಡು ಸುಮ್ನೆ ಮಾತಾಡೋದಿಕ್ಕಿದೆ ನಿಮಗೆ. ನೋಡಿ ನಿಮಗೆ ವ್ಯೂ ಪಾಯಿಂಟ್ ನೋಡ್ಬೋದು. ಎಲ್ಲಾ ಕಡೆ ವ್ಯೂ ಪಾಯಿಂಟ್ ಕೊಟ್ಟಿದ್ದಾರೆ, ಸ್ಕ್ರೀನ್ಸ್. ಇವಾಗ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಈವ್ನಿಂಗ್ ಟೈಮ್ ಆದ್ರೆ ನಿಮ್ಗೆ ವ್ಯೂ ಪಾಯಿಂಟ್ ಅಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಬಾಲ್ಕನಿ ಇದೆ ನಿಮಗೆ. ಬನ್ನಿ ಹಾಗೆ ನಾವು ಕೆಳಗಡೆ ಸಿಂಗಲ್ ಕಾಟ್ ಬೆಡ್ಸ್ ಇದೆ. ಡೌನ್ ಸ್ಟೇರ್ಸ್ ಹೋಗೋಣ. ID ಕಾರ್ಡ್ಸ್ ಅಂತೆ. ಡೌನ್ ಸ್ಟೇರ್ಸ್ ಅಲ್ಲಿ ಸ್ವಲ್ಪ ಬೆಡ್ಸ್ ಇದೆ. ನೋಡಿ ಎಂಟ್ರಿ ಆಗ್ತಿದ್ರೆ ಲೆಫ್ಟ್ ಸೈಡ್ ನಿಮ್ಗೆ ವಾಶ್ರೂಮ್ ಇದೆ. ಇದು ಜಸ್ಟ್ ಸ್ವಲ್ಪ ಹಾಗೆ ಸ್ಮಾಲ್ ಆಗಿದೆ ಕಂಜೆಸ್ಟೆಡ್ ಆಗಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ನಿಮಗೆ. ಇದೆಲ್ಲ ಸಿಂಗಲ್ ಕಾಟ್ ಇದೆ ಕೆಳಗಡೆ ಡೌನ್ ಸ್ಟೇರ್ಸ್ ಅಲ್ಲಿ. ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಆಕ್ಚುಲಿ ಇಲ್ಲಿ ವ್ಯೂ ಪಾಯಿಂಟ್ ಹೋಗಿ ನೋಡ್ಬೋದು. ನಾವು ರೆಸ್ಟೋರೆಂಟ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ಇಲ್ಲಿ ವ್ಯೂ ಪಾಯಿಂಟ್ ನೇಚರ್ ನ ನೋಡ್ಕೊಂಡು ತಿನ್ಬೋದು, ಇಲ್ಲ ಒಳಗಡೆ ತಿನ್ಬೋದು. ನಮ್ಗೆ ಹೆಂಗ್ ಬೇಕು ಹಂಗೆ ಆಲ್ಟರ್ ಮಾಡ್ಕೋಬಹುದು. ಬೆಸ್ಟ್ ಇಲ್ಲಿ ಹೌದು, ಬೆಟರ್ ಅಂದ್ರೆ ನಾವ್ ಇಲ್ಲಿ ಕುತ್ಕೊಂಡು ಆರಾಮಾಗಿ ನೇಚರ್ ನ ನೋಡ್ಕೊಂಡು. ಆಕ್ಚುಲಿ ಇರುತ್ತೆ ಫೈರ್ ಕ್ಯಾಂಪ್ 7 o'clock ಇಂದ ಸ್ಟಾರ್ಟ್ ಆಗುತ್ತೆ. 7 to 9 ಇದೆ ಇಲ್ಲಿ. ಸಂಜೆ ಆದ್ಮೇಲೆ ಬಂದ್ಬಿಟ್ಟು ಇಲ್ಲಿ ಕುತ್ಕೋಬಿಟ್ರೆ 1 hour ನಮ್ ಪಾಪ ಅಂತೂ ಒಂದ್ ಕಡೆ ಇರೋದಿಲ್ಲ. ಅವನಿಂದ ಓಡಾಡಿನೇ ಸಾಕಾಗೋಗ್ಬಿಡುತ್ತೆ. ಇಲ್ಲಿ ಇರೋ ವಾತಾವರಣಕ್ಕೂ ಅದಕ್ಕೂ ಅವ್ನು ಓಡಾಡ್ಬೇಕು ಫುಲ್ಲು. ಬನ್ನಿ ಹೋಗೋಣ ಇವಾಗ, ಸಾಕು ತಿಂಗಾಡಿದ್ದು. ಜೀರಾ ರೈಸ್, ದಿಸ್ ಬಿರಿಯಾನಿ ಅಂದ್ರೆ ಜೀರಾ ರೈಸ್, ಕೇರಳ ರೈಸ್. ನಾರ್ಮಲ್ ರೈಸ್ ಅದೇ ಏನು ಏನಿದೆ ಗೊತ್ತಾ? ಒಂದ್ ಸೆಕೆಂಡ್. ಕಾಶ್ಮೀರ್ ಪಲಾವು,
ಟೊಮೊಟೊ ಲೆಮನ್ ರೈಸು, ವೆಜ್ ಬಿರಿಯಾನಿ, ವೆಜ್ ಪಲಾವ್. ಬಿರಿಯಾನಿ. ಓ ಇದು ಪಾಪುಗ ಇದು ಇದು ಮಕ್ಕಳಿಗೆ, ಇದು ಸ್ವಲ್ಪ ದೊಡ್ಡವ್ರಿಗೆ. ಇದು ಏನು ಅಷ್ಟು ಏನು ತುಂಬಾ ಇದಾಗಿ ಏನಿಲ್ಲ, ತುಂಬಾ ಆಳ ಇಲ್ಲ, ಇದು ಮೀಡಿಯಂ ಆಗಿ. ನನ್ ಬಂದ್ ಕುತ್ಕೊಳ್ಳೋವರ್ಗು ಬೇಡ. ಹೌದಾ ಸರಿ ನುಕ್ಕು. ಲೈಟ್ ವ್ಯೂ ಏನೋ ಅನ್ಕೊಂಡೆ, ಬಟ್ ನೆಕ್ಸ್ಟ್ ಲೆವೆಲ್. ಚಿಲ್ಲಿ ಚಿತ್ರಾನ್ನ, ಬುಂದಿ ಮಸಾಲೆ ಅಂತಾರಲ್ಲ, ನೋಡ್ಬಿಟ್ಟು ನನ್ಗಂತೂ ಕಳ್ದೋಯ್ತಾ ಇದೀವಿ. ಗ್ರೀನರಿ ಸೂಪರ್, ಫುಲ್ ಲೈಟ್ಸ್, ಸರೌಂಡಿಂಗ್ ಲೈಟ್ಸ್, ಗ್ರೀನರಿ, ಬರ್ಡ್ಸ್ ಚಿರ್ಪಿಂಗ್ ಸೌಂಡ್ಸ್ ಇದೆಯಲ್ಲ, ಅದೆಲ್ಲ ಒಂಥರ ಕೇಳಕ್ಕೆ ಒಂಥರ ಏನಂತ್ಯ, ಲೈಟಿಂಗ್ಸ್ ಎಲ್ಲ ಪೀಸ್ ಆಗಿ. ನೋಡಿ ನಮ್ಮ ಅಣ್ಣ ಅತ್ತಿಗೆ ನೀಟಾಗಿ ರೆಡಿ ಆಗಿದ್ದಾರೆ. ಯಾವಾಗ್ಲೂ ನೀಟಾಗಿ ರೆಡಿ ಆಗ್ತಾರೆ. ಸ್ಪೆಷಲ್ ಆಗಿ ರೆಡಿ ಆಗಿದ್ದಾರೆ. ಏನಕ್ಕೆ ರೆಡಿ ಆಗಿದ್ದಾರೆ? ಸ್ಪೆಷಲ್ ಅಂತ ಹೇಳಿ ಕೆಲವೇ ಸೆಕೆಂಡ್ ಗೊತ್ತಾಗತ್ತೆ ನಿಮ್ಗೆ, ತೋರಿಸ್ತೀನಿ ವಿಡಿಯೋ, ಹಂಗೆ ನೋಡ್ತಾ ಇರಿ. ಏನ್ ಹೇಳ್ತೀವಿ? ಹೌದು, ಇನ್ ಕೆಲವೇ ಸೆಕೆಂಡ್ಸ್ ಅಲ್ಲಿ, ಐ ಮೀನ್ ಇನ್ ವಿತಿನ್ ಸಮ್ ಮಿನಿಟ್ಸ್ ಅಲ್ಲಿ ಇವಾಗ ನಾವು ರಿವೀಲ್ ಮಾಡ್ತೀವಿ ಅಲ್ವಾ? ಎಸ್, ಕಮ್ ಆನ್, ಲೆಟ್ಸ್ ಗೋ. ಮೇನ್ ಪರ್ಪಸ್ ಏನು ಅಂತ ಗೊತ್ತಾಗುತ್ತೆ ಫೈನಲಿ ಫ್ರೆಂಡ್ಸ್. ಇವಾಗ ನಾವೇನಕ್ಕೆ ಅವೇದ ಮೌಂಟೇನ್ ಲಿಸ್ಟ್ಗೆ ರೆಸಾರ್ಟ್ ಬಂದಿದ್ದೀವಿ ಅಂದ್ರೆ ಕಾರಣ, ಇಟ್ಸ್ ಬಿಕಾಸ್ ಮೈ ಬ್ರದರ್ ಅಂಡ್ ಸಿಸ್ಟರ್ ಇನ್ ಲಾ ವೆಡ್ಡಿಂಗ್ ಆನಿವರ್ಸರಿ ಅವ್ರದ್ದು ಇವತ್ತು. ವೆಡ್ಡಿಂಗ್ ಆನಿವರ್ಸರಿ, ಅದಕ್ಕೋಸ್ಕರ ಬಂದಿದ್ದೀವಿ. ಒಂದು ಸರ್ಪ್ರೈಸ್. ಈ ಪ್ಲಾನ್ ಮಾಡಿರೋದೇ ಈ ಊಟಿ ಮುನ್ನಾರ್ಗೆ ಬಂದಿರೋ ಪ್ಲಾನೇ. ಇವರಿಬ್ರು Anniversary ಅವಾಗ್ಲೇ ಹೇಳ್ದಂಗೆ ಇದೇ ಸರ್ಪ್ರೈಸ್. ಸೊ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಅದಕ್ಕೆ ವಿಶ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಕನ್ನಡ. ಸೊ ಓಪನ್ ಪ್ಲೇಸ್ ಅಲ್ಲಿ ಮುನ್ನಾರು, ಟಾಪ್ ವ್ಯೂ ಅಲ್ಲಿ ಮುನ್ನಾರಲ್ಲಿ ಅವೇದ ರೆಸ್ಟೋರೆಂಟ್ ಅಂಡ್ ರೆಸಾರ್ಟ್ ಅಂಡ್ ಸ್ಪಾ ಅಲ್ಲಿ ಫುಲ್ ಗ್ರೀನರಿ, ಟಾಪ್ ವ್ಯೂ, ಆಲ್ಮೋಸ್ಟ್ 360 ಡಿಗ್ರೀಸ್ ಅಲ್ಲಿ ಲೈವ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬನ್ನಿ, ತುಂಬಾ ಅರೇಂಜ್ಮೆಂಟ್ ನೋಡಿ. ಕಾಣಿಸಲ್ಲ ಬಾ, ನಾನು ಎಚ್ಚುತ್ತೀನಿ. ಇದನ್ನ ಮುಂಚೆನೆ ಆರ್ಡರ್ ಮಾಡ್ಕೊಂಡಿದ್ರು. ಸೊ ಇದು ನಾವೇ ಮಾಡಿರೋದು. ಹ್ಯಾಪಿ 4th ಆನಿವರ್ಸರಿ ಚೈತುಮ್ಮ.
ನಮ್ಮ ಅಣ್ಣ ಕೇಕು ಸ್ಪೆಷಲ್ ಆಗಿ ಮಾಡಿಸಿದ್ದಾರೆ. ಸ್ಪೆಷಲ್ ಆಗಿ ಮಾಡ್ಸಿದ್ದಾರೆ ಅದಕ್ಕೆ ಬನ್ನಿ ಬನ್ನಿ ನೀವು ಒಮ್ಮೆ ಕಟ್ ಮಾಡ್ಬೋದು. ಬನ್ನಿ ಈ ಕಡೆ ಕಡಿಮೆ ಆಗ್ತವ್ರಲ್ಲಿ. ಕಟ್ ಮಾಡಿ. ಹ್ಯಾಪಿ ಆನಿವರ್ಸರಿ ಚೈತುಮಾ, ಲವ್ ಯು ಸೋ ಮಚ್. ಲವ್ ಯು. ತೆಗೀರಿ ಅಂತ ನಮ್ಮ ಪಾಪಕ್ಕೆ ತಿನ್ಸಿ. ಪಾಪಕ್ಕೆ ತಿನ್ಸೋಣ? ತಿಂತೀರಾ? ಹ್ಞೂ ಪಾಪಕ್ಕೆ ತಿನ್ನಿ. ನೋಡ್ರಿ ಹ್ಯಾಪಿ ಆನಿವರ್ಸರಿ ಚೈತುಮಾ. ಅಮ್ಮ ನಮ್ಮ ತಮ್ಮಂದಿ ಇಬ್ರು ಏನೋ ಗಿಫ್ಟ್ ಆಗಿ ತಂದವ್ರೆ, ನಮ್ಗೆ ಗೊತ್ತಿಲ್ಲ ಸರ್ಪ್ರೈಸ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಾಪ ತುಂಬಾ ಗಲಾಟೆ ಮಾಡ್ತಾನೆ ಕೇಕ್. ಪರವಾಗಿಲ್ಲ. ಹ್ಯಾಪಿ ಆನಿವರ್ಸರಿ. ಬೆಳಗ್ಗೆ ನಿಮ್ಮಿಬ್ರು ಜೀವನ ಸದಾ ಕಾಲ ಬೆಳಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ 100 ಸಲ ಸುಖವಾಗಿದೆಯಣ್ಣ. ಮತ್ತೆ ಅದಕ್ಕೆ ಇಬ್ರು ಏನ್ ಚಿಲ್ಲಿ ಏನ್ ಕಂಡ ಅಲ್ವಾ? ಏನ್ ಕಂಡ ಅಲ್ಲಮ್ಮ ಖುಷಿ ಇರೋ ನಿಮಿಷ. ಬನ್ನಿ ಇಬ್ರು. ಬನ್ನಿ ಎಲ್ಲಾರು ಜಾಯ್ನ್ ಆಗಿ. ನಾವು ತುಂಬಾ ಇಷ್ಟಪಡುವಂತ ವ್ಯಕ್ತಿನ ಆನಿವರ್ಸರಿಗೆ ನಾವು ಸರ್ಪ್ರೈಸ್ ಆಗಿ ಅವ್ರ ಲೈಫ್ ಲಾಂಗ್ ಮೆಮೊರಿ ಇರೋಂತ ಒಂದು ಸರ್ಪ್ರೈಸ್ ಆಗಿರ್ಲಿ ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿದೆ. 4th ಇಯರ್ ಆನಿವರ್ಸರಿಗೆ ನಾನು ಮುನ್ನಾರಲ್ಲಿ ಇದ್ದೀನಿ. ನನ್ನ ವೈಫ್ಗೆ ಇಂಥ ಪ್ರಕೃತಿ ಮಧ್ಯದಲ್ಲಿ ಒಂದು ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ಸೆಲೆಬ್ರೇಷನ್ ಆಯ್ತು, ನನಗಂತೂ ಖುಷಿ ಆಗಿದೆ. ನನ್ನ ವೈಫ್ಗೆ ಏನಾಯ್ತೋ ಗೊತ್ತಿಲ್ಲ. ಲವ್ ಯು ಮಾ. ಲವ್ ಯು. ನನ್ನ ಜೀವನದಲ್ಲಿ ಅಕ್ಕಿಗೆ ತುಂಬಾ ತರ ಗಿಫ್ಟ್ಗಳು ಕೊಟ್ಟಿದ್ದಾರೆ, ಕೊಡ್ತಾನೆ ಇರ್ತಾರೆ, ಇನ್ನ ಕೊಡ್ತಾನೆ ಇರ್ತಾರೆ ಅದಕ್ಕೆ. ಬನ್ನಿ ಇಬ್ರು. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. 4th ಆನಿವರ್ಸರಿ. ಬನ್ನಿ ಬನ್ನಿ. ನೀನು ಹೋಗು. ಮಾಪಿ ಆಕ್ಚುಲಿ ಕೇಕ್ ನಾನು ಇಲ್ಲೇ ಪ್ರೀವಿಯಸ್ ಮುಂಚೆನೇ ನನ್ಗೆ ಯಾವ ತರ ಫ್ಲೇವರ್ ಬೇಕು, ಹೆಂಗ್ ಬೇಕು, ಯಾವ ಡಿಸೈನ್ ಬೇಕು, ಅದ್ರ ಮೇಲೆ ಯಾವ ತರ ವರ್ಡಿಂಗ್ಸ್ ಎಲ್ಲ ಬೇಕು ಅಂತ ಪರ್ಟಿಕ್ಯುಲರ್ ಒಂದೊಂದು ವರ್ಡ್ ಇದೇ ಬೇಕು ಅಂತ ಮಾಡಿಸಿದ್ದೆ. ನಾನೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ನೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ನಮ್ ಕಡೆಯಿಂದ ಅವೇದ ರೆಸಾರ್ಟ್ಗೂ ನಾವು ಥ್ಯಾಂಕ್ ಯು ಹೇಳ್ತೀವಿ. ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಬರೋ ತಿಂದೆ ಈ ಬ್ಯೂಟಿಫುಲ್ ಮೊಮೆಂಟ್ ಕ್ಯಾಪ್ಚರ್ ಆಗ್ತಾ ಇದೆ. ನೀವು ನಮ್ಮ ಭಾವ ಒಬ್ರು ಮಿಸ್ ಇವಾಗ ಈ ಬ್ಯೂಟಿಫುಲ್ ಮೂಮೆಂಟ್ ಅಲ್ಲಿ ಅವನ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ನಾವು. ಅವನೆಲ್ಲ ಟ್ರಿಪ್ ಅಲ್ಲಿ ಇರ್ತಿದ್ದ, ಅವನಿಗೆ ಸ್ವಲ್ಪ ಲೀವ್ಸ್ ಏನೋ ಪ್ರಾಬ್ಲಮ್ ಆಗಿ ಅವನೊಬ್ಬ ಮಿಸ್ ಆಗಿದ್ದ. ಅವನು ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಮಿಸ್ ಯು ಬ್ರೋ. ಏನಮ್ಮ ಪ್ಯಾಂಟ್ ಕೇಕ್ ಮಾಡ್ಕೊತೀನಿ. ಇರ್ಲಿ ಬಮ್ಮ ತಗಮ್ಮ ಏಕಮ್ಮ ಕೊಟ್ಟಮ್ಮ. ನಮ್ ಪಾಪಂಗೆ ಅವನ್ಗೆ ಕೇಕ್ ತಿನ್ನೋದ್ರ ಮೇಲೆನೆ ಇದು ಮಮ್ಮಿ ಡ್ಯಾಡಿದು ಆನಿವರ್ಸರಿ ವಿಷಯ ಮಾಡ್ಲಿಲ್ವಲ್ಲಮ್ಮ. ಅಮ್ಮ ಹ್ಯಾಪಿ ಹೇಳಮ್ಮ. ಇಂತ ಬಗಂತ ಓಪನ್ ಮಾಡೋಣ. ಏನ್ ಮಾಡೋಣ? ಅಮ್ಮ ಅಮ್ಮ ಇದೆಲ್ಲ ಬೇಕಾಗಿ ಏನಿರುತ್ತೆ ಅಂತಾನೆ ಕೇಳಿಲ್ಲ ನೀವು. ನೀವ್ ಗೆಸ್ಟ್ ಮಾಡಿ, ನೀವು ನಿಮ್ ಇಷ್ಟಪ್ಪ. ನಿಮ್ ಗೆಸ್ಸಿಂಗು ವೈನ್ ಬಾಟಲ್ ಏನೋ ಇರ್ಬೋದು. ನಿಮ್ ಗೆಸ್ಸಿಂಗ್ ಏನಿರ್ಬೋದು? ಪೊಮ್ಮೆನ ಗೆಸ್ಟ್ ಮಾಡಿ ಏನಿರ್ಬೋದು? ಇದು ಕಪಲ್ ವಾಚ್. ಏನ್ ನೋಡಿ ಎಲ್ಲ ಓಪನ್ ಮಾಡಿದೀನಿ. ಪೊಮ್ಮೆನ ಯಾವ ಆಲ್ಬಲ್ ಗೆಸ್ಸಿಂಗ್ ಹೇಳಿ.
ಇದು ಕಪಲ್ದ ಕಾನ್ಸೆಪ್ಟ್ ಇರುತ್ತೆ. ಏನಾದ್ರು ಕೈಗೆ ಹಾಕೊಳ್ಳೋದು, ಏನಾದ್ರು ಸಮಥಿಂಗ್ ಆ ತರ ಕೈಗೆ ಏನಾದ್ರು ಇರ್ಬೋದು ಅನ್ಕೊಂಡಿದೀನಿ. ಇದು ಓಪನ್ ಮಾಡೋಣ. ಸರಿ, ಇದು ಫಸ್ಟ್ ಗೆಸ್ ಮಾಡಿದ್ದು ಕಪಲ್ ವಾಚ್ ಗೆಸ್ಸಿಂಗ್ ಕಾರ್ಡ್ ಆಗಿದೆ. ನಮ್ಮ ಪಾಪನು ಓಪನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡ ನೀನೇ ಓಪನ್ ಮಾಡ್ಬೇಕಂದ್ರೆ ಅದು ಮೇನ್ ಆಕ್ಚುಲ್ ಆಗಿ ಅವನು ಒಂದು ಪಾರ್ಟ್ನರ್ ಅಪಾರ್ಟ್ ಹತ್ರ ಹೋಗ್ತಾ ಇದ್ದಾನೆ ಈಗ. ಕಂದನ್ ಫೇವ್ರೇಟ್ ಅದು, ಗಾನ ಫೇವ್ರೇಟ್ ಅದು, ಅವನ್ ಫೇವ್ರೇಟ್ ಅದು. ಐ ಮೀನ್ ಗೆಸ್ಸಿಂಗ್ ಅದು ಹಿಂಗೆ ಒಮ್ಮೆಲೆ ಗೆಸ್ಸಿಂಗ್ ಇವನಲ್ಲ ಒಮ್ಮೆಲೆ ಗೆಸ್ಸಿಂಗ್ ಹಾಕಲ್ಲ. ಎರಡು ರೌಂಡ್ ಬಾಕ್ಸ್ ನ ಆ ಕಡೆ ಈ ಕಡೆ ಒಂದು ಇಕ್ಕಿರ್ತಾರೆ ಅನ್ನೋದು ನನಗೆ. ನೋಡು, ನನ್ನ ಆಟ ಅವಳ ಹತ್ರ ಇದೆ, ಅವಳ ಆಟ ನನ್ನ ಹತ್ರ. ಅದು ಅನ್ಕೊಂಡೆ ಒಮ್ಮೆಲೆ ಅದು ಕತ್ಕೊಂಡಿಲ್ವಲ್ಲ ಅನ್ಕೊಂಡೆ ಬಂತು. ಥ್ಯಾಂಕ್ ಯು. ಹೇಳ್ತಾರಲ್ಲ ಅಂತ. ಏನಿದು? ಗಣೇಶ ಮಮ್ಮಿ. ಗಣೇಶ ಮಮ್ಮಿ ನಮಸ್ಕಾರ ಮಾಡಿ ಮಾ. ಹೆಂಗಿದೆ ಕಂದ? ನಮಸ್ಕಾರ ಮಾಡಿ ಮಾ. ಗಣಪತಿ ಬಪ್ಪ ಮೋರ್ಯ. ಪಪ್ಪಗೆ ಓಕೆಂದ ಮಮ್ಮಗೆ ಮಾಡಿಲ್ಲ ನೀವು? ಇಲ್ಲಿ ಮಮ್ಮಗೆ ಮಾಡಿ. ನಿಮ್ಗೆ ಫಸ್ಟ್ ಮಾಡಿದಕ್ಕೆ ಆಮೇಲೆ ಹೇಗಿದೆ ಅಣ್ಣ? ಹೇಗಿದೆ ಅದಕ್ಕೆ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಬೆಳಿಗ್ಗೆ ಮಾತ್ರ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆರ್ಡರ್ಡ್ ಆಗಿರುತ್ತೆ. ಸೊ ರೆಸಾರ್ಟ್ ಕಡೆಯಿಂದಾನೆ ಕೊಡ್ತಾರೆ, ಬೊಫೆ ಸಿಸ್ಟಮ್. ಸೊ ಒಂದು 7-8 ತರ ವೆರೈಟಿ ಇದೆ ಇಲ್ಲಿ. ಗುಡ್ ಮಾರ್ನಿಂಗ್. ಸೊ ಗೈಸ್, ಫೈನಲಿ ಅವೇದ ರೆಸಾರ್ಟ್ ಫೈನಲಿ ಮುಗೀತು. ಚೆಕ್ಔಟ್ ಮಾಡ್ಬೇಕೀಗ. ಎಲ್ಲ ರೆಡಿ ಆಗಿ ಈಗ ಆಲ್ರೆಡಿ ಕಾರಲ್ಲೆಲ್ಲ ಲಗೇಜ್ ಇಟ್ಟಾಗಿದೆ. ಸೊ ಹೊರಡ್ತಾ ಇದೀವಿ. ನೆಕ್ಸ್ಟ್ ಏನು ಅಂತ ನಿಮ್ಗೆ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ಇನ್ನು. ಸೊ ಪ್ಲಾನ್ ಮಾಡ್ತಾ ಇದೀವಿ. ಅಪ್ಪಿ ಎಲ್ಲಿಗಪ್ಪಿ ನೆಕ್ಸ್ಟ್? ನೆಕ್ಸ್ಟ್ ಇನ್ನ ರೆಸಾರ್ಟ್ ಚೆಕ್ಔಟ್ ಆಗೋಣ. ಆಗ್ತಾ ಇದೀವಿ ಆಲ್ರೆಡಿ, ಆಗೋಣಲ್ಲ, ಚೆಕ್ಔಟ್ ಆಗ್ತೀವಿ ಈಗ. ನೆಕ್ಸ್ಟ್ ಏನ್ ಮಾಡೋದು ನೋಡೋಣ. ಎಲ್ಲಿ ಹೋಗ್ತೀವಿ? ಮುನ್ನಾರ್ ಎಕ್ಸ್ಪ್ಲೋರ್ ಮಾಡೋಣ. ಮುನ್ನಾರ್ ಪ್ಲೇಸಸ್ ಎಲ್ಲ ಸ್ವಲ್ಪ ಪ್ಲೇಸ್ ಎಲ್ಲ ಇಲ್ಲಿ ಎಕೋ ಪಾಯಿಂಟ್, ಮುನ್ನಾರ್ ಎಲಿಫೆಂಟ್ ಸಫಾರಿ ಎಲ್ಲ ನೋಡೋಣ. ಮುನ್ನಾರ್ ಪ್ಲೇಸಸ್. ಆಮೇಲೆ ಟೀ ಎಸ್ಟೇಟ್ ಹೋಗೋಣ. ಕಣ್ಣನ್ ದೇವನ್ ಟೀ ಎಸ್ಟೇಟ್, ಮುನ್ನಾರ್ ಫೇಮಸ್ ಕಣ್ಣನ್ ದೇವನ್ ಟೀ ಎಸ್ಟೇಟ್ ಹೋಗೋಣ. ಟೀ ಎಸ್ಟೇಟ್ ಏನ್ ಅಷ್ಟು ಮಜಾ ಇರಲ್ಲ, ನೋಡೋಣ, ಟೈಮ್ ಇದ್ರೆ ಹೋಗೋಣ. So guys, ready to check out.